ಇನ್ನು ನಿನ್ನೆ ರಾತ್ರಿಯೇ ನಾವು ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ದೇವೆ, ಪ್ರಮುಖರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದೇವೆ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹತಾಶೆಯಿಂದ ಏನನ್ನು ಕೂಡ ಮಾತನಾಡೋದಿಲ್ಲ, ವಿಜೇಂದ್ರ ಕರ್ಮಕಾಂಡ ಯತ್ನಾಳ್ ಬಿಚ್ಚಿಡ್ತಾರೆ. ರಾತ್ರಿಯೇ ನಾವು ಹೈಕಮಾಂಡ್ ಭೇಟಿ ಮಾಡಿದೀವಿ, ಪ್ರಮುಖರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದೀವಿ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹತಾಶೆಯಿಂದ ಏನನ್ನು ಕೂಡ ಮಾತನಾಡೋದಿಲ್ಲ, ವಿಜೇಂದ್ರರವರ ಕರ್ಮಕಾಂಡವನ್ನ ಯತ್ನಾಳ್ ಬಿಚ್ಚಿಡ್ತಾರೆ. ನಾನು BL ಸಂತೋಷ್ರನ್ನ ಭೇಟಿಯಾಗಲ್ಲ, ಕುಮಾರ್ ಬಂಗಾರಪ್ಪ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ಅಂತ ವರಿಷ್ಠರ ಭೇಟಿ ಬಗ್ಗೆ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿನೇ ನಾವು ಹೈಕಮಾಂಡ್ ಅನ್ನ ಭೇಟಿ ಮಾಡಿದೀವಿ, ಎಲ್ಲ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಹೈಕಮಾಂಡ್ನ ಪ್ರಮುಖರನ್ನ ನಾವು ಭೇಟಿ ಮಾಡಿ ಚರ್ಚೆ ನಡೆಸಿದೀವಿ. ಹತಾಶರಾಗಿ ಯಾವ ಮಾತನ್ನು ಕೂಡ ನಾವು ಮಾತನಾಡ್ತಾ ಇಲ್ಲ. ಎಲ್ಲ ವಿಚಾರಗಳನ್ನ ಈಗ ಬಹಳ ಸ್ಪಷ್ಟವಾಗಿ ಚರ್ಚೆ ಮಾಡಿದೀವಿ. BL ಸಂತೋಷ್ ಅವರನ್ನ ನಾನು ಭೇಟಿ ಆಗೋದಿಲ್ಲ, ಕುಮಾರ್ ಬಂಗಾರಪ್ಪ ಅವರು ಭೇಟಿ ಆಗ್ತಾರೆ. ವರಿಷ್ಠರ ಭೇಟಿ ಬಗ್ಗೆ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈಗ ಆಲ್ರೆಡಿ ರೆಬಲ್ ತಂಡ ಏನಿದೆ ದೆಹಲಿಗೆ ಬಂದಿದೆ. ದೆಹಲಿಯ ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ರು, ಅದೇ ರೀತಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ದೆಹಲಿಯಲ್ಲಿ ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಸಿಂಧೂರ, ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಭಿನ್ನಮತದ ಕಲಹ ಇದೀಗ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಈಗ ರಾಜ್ಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕೃತವಾಗಿ ಚುನಾವಣೆಯನ್ನು ನಡೆಸೋದಕ್ಕೆ ಆಂತರಿಕ ಹಂತದಲ್ಲೂ ಕೂಡ ಎಲ್ಲ ಸಿದ್ಧತೆಗಳಾಗ್ತಿರುವಂತಹ ಹಂತದಲ್ಲೇ ಕೊನೆಯ ಹಂತದ ಕಸರತ್ತನ್ನು ಇದೀಗ ಭಿನ್ನರ ಬಣ ದೆಹಲಿಗೆ ದೌಡಾಯಿಸಿ ಕೊನೆಯ ಹಂತದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗಿ ತಮ್ಮದೇ ಆದಂತಹ ಕೊನೆಯ ಪ್ರಯತ್ನವನ್ನು ಮಾಡಿ ಹೇಗಾದರೂ ಮಾಡಿ ಈಗಾಗಲೇ ನಿಯೋಜನೆಗೊಂಡಿರುವಂತಹ ಅಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಇದೀಗ ಮಾಡ್ತಾ ಇದೆ. ಈ ನಿಟ್ಟಿನಿಂದಾಗಿ ಕಳೆದ 2 ಬಾರಿ ದೆಹಲಿಯ ಹೈಕಮಾಂಡ್ ಕದ ತಟ್ಟಿದ್ದಂತಹ ಯತ್ನಾಳ್ ಜಾರಕಿಹೊಳಿ ಅವರ ಟೀಮ್ ಇದೀಗ ಮತ್ತಷ್ಟು ಜನರನ್ನು ಸೇರಿಸಿಕೊಂಡು ಹೈಕಮಾಂಡ್ ಅವರನ್ನ ಹಂತ ಹಂತವಾಗಿ ಭೇಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಕುರಿತಂತೆ ನಿನ್ನೆ ತಡರಾತ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ಬಿಚ್ಚಿಟ್ಟಿರುವಂತದನ್ನು ಗಮನಿಸಬೇಕಾಗುತ್ತೆ. ರಮೇಶ್ ಜಾರಕಿಹೊಳಿ ಮತ್ತು ಅವರ ಕೆಲವೊಂದಿಷ್ಟು ಆಪ್ತರು JP ನಡ್ಡಾ ಅವರನ್ನ ಖಾಸಗಿ ಪ್ರದೇಶದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು 15 ನಿಮಿಷಗಳ ಕಾಲಾವಕಾಶ ಮಾತುಕತೆಯಲ್ಲಿ ಸ್ಪಷ್ಟವಾಗಿ ವಿಜೇಂದ್ರ ವಿರುದ್ಧ ಇರುವಂತಹ ಕೆಲವೊಂದಿಷ್ಟು ದೂರುಗಳನ್ನ ಅವರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಅಧಿಕೃತವಾದಂತಹ ಯಾವುದೇ ಫೋಟೋ ಅಥವಾ ವಿಡಿಯೋ, ಯಾಕೆಂತ ಹೇಳಿದ್ರೆ ಯಾವುದೇ ಒಬ್ಬ ಕೇಂದ್ರದ ನಾಯಕರುಗಳನ್ನ ಯಾವುದೇ ಪಕ್ಷದ ನಾಯಕರುಗಳು ಭೇಟಿಯಾದಂತಹ ಸಂದರ್ಭದಲ್ಲಿ ಅದು ಅಧಿಕೃತವಾಗಿ ರುಜುವಾತಾಗಬೇಕು ಅಂತ ಹೇಳಿದ್ರೆ ಫೋಟೋಗಳು ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಇನ್ನೂ ಕೂಡ ಫೋಟೋವನ್ನು ಅವರು ಬಿಡುಗಡೆ ಮಾಡೋದಕ್ಕೆ ಮುಂದಾಗಿಲ್ಲ. ಈ ಕಾರಣದಿಂದಾಗಿ ಅವರು ಹೇಳಿಕೆಯನ್ನು ಕೊಟ್ಟರು ಕೂಡ ಅದು ಎಷ್ಟರ ಮಟ್ಟಿಗೆ ನಿಜ, ಜೊತೆಗೆ ಅವರು ಭೇಟಿಯಾಗಿದ್ದವರು ಅಥವಾ ಯಾವ ರೀತಿಯಾದಂತಹ ದೂರು ದುಮಾನಗಳನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳುವುದಕ್ಕೆ, ಜೊತೆಗೆ ಅದನ್ನು ಅಧಿಕೃತವಾಗಿ ಸ್ಪಷ್ಟಪಡಿಸೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆದರೆ ಪದೇ ಪದೇ ದೆಹಲಿಯ ಹಿರಿಯ ನಾಯಕರುಗಳನ್ನ, ಕೇಂದ್ರದ ನಾಯಕರುಗಳನ್ನ ಕದ ತಟ್ಟಿರುವಂತಹ ರಾಜ್ಯದ ಭಿನ್ನರ ಟೀಮ್ ಏನಿದೆ ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಜನರ ಸಂಖ್ಯೆಗಳನ್ನು ಏರಿಸಿಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ತಟಸ್ಥ ಬಣದಲ್ಲಿರುವಂತಹ ಬಹುತೇಕ ರಾಜ್ಯದ ಹಿರಿಯ ನಾಯಕರುಗಳಿದ್ದಾರೆ, ಅವರೆಲ್ಲರೂ ಕೂಡ ಯತ್ನಾಳ್ ಟೀಮ್ಗೆ ಬೆಂಬಲವನ್ನ ಹಿಂಬಾಗಿಲಿನಿಂದ ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ರುಜುವಾತಾಗ್ತಾ ಇದೆ. ಈ ಕಾರಣದಿಂದಾಗಿ ತಡರಾತ್ರಿ ಗೌಪ್ಯ ಸ್ಥಳದಲ್ಲಿ ಕೆಲವೊಂದಿಷ್ಟು ಸಭೆಗಳನ್ನ ಆಂತರಿಕ ವಲಯದಲ್ಲಿ ಈ ಭಿನ್ನರ ಟೀಮ್ ನಡೆಸ್ತಾ ಇದೆ. ದೆಹಲಿಯಲ್ಲೂ ಕೂಡ ಈ ರೀತಿಯಾದಂತಹ ಸಭೆಗಳನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲಿಗೆ ಯತ್ನಾಳ್ ಅವರು ಹೈಕಮಾಂಡ್ ಅನ್ನ ಭೇಟಿಯಾಗುವಂತ ಪ್ರಯತ್ನ ಮಾಡ್ತಾರೆ, ಅದಾದ್ಮೇಲೆ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗುವಂತ ಪ್ರಯತ್ನ, ಇದೀಗ ಮತ್ತೆ ಕುಮಾರ್ ಬಂಗಾರಪ್ಪನವರ ಸರದಿ ಆಗ್ತಾ ಇದೆ. ಹೀಗೆ ಹಂತ ಹಂತವಾಗಿ ಕೆಲವೊಂದಿಷ್ಟು ಭಿನ್ನಮತೀಯರ ಟೀಮ್ ಕೇಂದ್ರದ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಯಾಕೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು, ಅವರಲ್ಲಿರುವಂತಹ ಸಮಸ್ಯೆಗಳೇನು, ಯಾಕೆ ಹಿರಿಯರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ, ಪಕ್ಷದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು, ಗೊಂದಲಗಳು ಇದೆಲ್ಲವನ್ನು ಕೂಡ ಬಿಚ್ಚಿಡುವಂತಹ ಪ್ರಯತ್ನವನ್ನ ಇದೀಗ ದೆಹಲಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು 15-20 ದಿನಗಳ ಒಳಗಾಗಿ ನಡೆಯಲಿರುವಂತಹ ಈ ಒಂದು ಅಧ್ಯಕ್ಷರ ಚುನಾವಣೆ ಏನಿದೆ ಅದರ ಮುಂಚಿತವಾಗಿ ಅವರ ಬದಲಾವಣೆ ಯಾಕೆ ಆಗಬೇಕು ಅನ್ನುವಂತಹ ಸ್ಪಷ್ಟ ಮಾಹಿತಿಗಳನ್ನ, ದೂರುಗಳನ್ನ ಅವರಿಗೆ ತಲುಪಿಸುವ ಪ್ರಯತ್ನ ಭಿನ್ನಮತೀಯ ಟೀಮ್ ನಡೀತಾ ಇದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.